Nikita is a resident from Mogochincholi Talaka, and she was suffering from poor vision in her both eyes since 1 year. As one of our social worker Mr. Raj Kumar during door-to-door survey, he screened her and referred her for further eye checkup to Vision Center. Later she underwent eye checkup at Vision Center, where she was diagnosed with cataract in both eyes and referred to Velamegna Eye Hospital for cataract surgery. Due to poor economic condition, her parents cannot afford for surgery expenses. One of our Dr. Sybil's friend Dame Anne Gloag sponsored for both eye cataract surgery expenses, and after the surgery Nikita is able to see properly with good quality vision. Nikita and her parents were happy and thankful to Dr. Sybil and to Mal Velamegna, especially Dame Anne Gloag, for their support. ನಮಸ್ಕಾರ, ನನ್ನ ಹೆಸರು ಭೀಮರಾವ್, ತಂದೆ ಲಕ್ಷ್ಮಣ್. ನಾವು ಮೊಗ ಗ್ರಾಮದ ನಿವಾಸಿಯಾಗಿದ್ದು, ನನ್ನ ಮಗಳಾದ ನಿಖಿತಾ ಕಣ್ಣಿನ ಸಲುವಾಗಿ ನಾನು ಚುಂಚೋಳಿ ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಪಾಟೀಲ್ ಸರ್ ಇದ್ದರು. ಅಲ್ಲಿ ಚೆಕಿಂಗ್ ಮಾಡಿದ ಬಳಿಕ ಇಲ್ಲಿ ಚುಂಚೋಳಿಯಲ್ಲಿ ಆಗಲ್ಲ, ಮೇಡಮನ ಹತ್ತಿರ ಕರೆದುಕೊಂಡು ಹೋಗುವಂತ ಹೇಳಿದಾಗ ಮೇಡಮನ ಹತ್ತಿರ ಕರೆದುಕೊಂಡು ಪಾಟೀಲ್ ಸರ್ ತೋರಿಸಿದರು. ಹಾಗೂ ನಮ್ಮ ಸಹಾಯಕ ಬಂಧುವಾದ ಚುಳಜಪ್ಪ ಮೊಗ, ಇವರು ಕೂಡ ನಮಗೆ ಅಲ್ಲಿ ಊರಲ್ಲಿ ಹೇಳಿದರು. ಅವರ ಸಲುವಾಗಿ ಅವರ ಕರುಣೆಯಿಂದ ನಮ್ಮ ಮಗಳಾದ ಕಣ್ಣಿನ ಆಪರೇಷನನ್ನು ಡಾಕ್ಟರ್ ಶೆಲಿಬಿ ಮೇಡಮ್ ಅವರು ಓಕೆ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳುತ್ತೇನೆ. ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೆ. ನನ್ನ ಮಗಳಾದ ಕಣ್ಣುಗಳನ್ನು ಚುಚ್ಚುವುದು ಮತ್ತು ಹೆಡಕಿನಲ್ಲಿ ನೋಯುವುದು ಮತ್ತು ಕಣ್ಣಿನ ದೃಷ್ಟಿ ಒಟ್ಟು ಟೋಟಲಿ ಆಗಿ ಕಾಣದಂಥ ಪರಿಸ್ಥಿತಿಯನ್ನು ಬಂದಿತ್ತು. ಆದ ಕಾರಣ ನಮ್ಮ ಸೈಲೆನ್ಸ್ ಹಾಸ್ಪಿಟಲ್ ಅಂತ ಹೇಳಿದ ನಮ್ಮ ಪಾಟೀಲ್ ಸರ್ರಿಗೂ ಹಾಗೂ ನಮ್ಮ ಮಿತ್ರನಾದ ಚುಳಜಪ್ಪ, ನಮ್ಮ ಕಾಕನ ಮಗನೇ ಆಗ್ಬೇಕ್ರಿ ಸರ್ ಅವರು ಮೊಗದಿಂದ, ಅವರು ಹೇಳಿದ ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಮತ್ತು ನಮ್ಮ ಮಗಳ ಆಪರೇಷನ್ ಆದ ಡಾಕ್ಟರ್ ಸಾಹೇಬರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇನೆ. ಯಾಕಂದರೆ ಇದೊಂದು ಬಾಳನ್ನು ಕಷ್ಟದಲ್ಲಿ ಕೊಟ್ಟಂಥ ಬಾಳಿಗೆ ನಾವು ಎಂದೂ ಋಣಿ ಆಗಿರುತ್ತೇನೆ ಮೇಡಮ್ ಸಾಹೇಬರಿಗೆ, ಹಾಗೂ ನಮ್ಮ ಪಾಟೀಲ್ ಸಾರಿಗೆ, ಹಾಗೂ ಪೃಥ್ವಿರಾಜ್ ಸರ್ರಿಗೆ. ಇದು ನಮಗೆ ಪೈಲ ಫೋನ್ ಮಾಡಿದಾಗ ಅಂತಂದು ನಾವು ಎಲ್ಲಿ ಭೀ ನಮಗೆ ಕಣ್ಣನ್ನು ತೋರಿಸಿಲ್ಲ, ಇಂಥ ಪರಿಸ್ಥಿತಿ ಬಂತು 10 ವರ್ಷದಲ್ಲಿ ಅಂತ ನಾನು ಭಾಳ ಕಳವಳೆಯಿಂದ ನಾನು ಒಳಗೆ ನೊಂದುಕೊಂಡಿದ್ದೇನೆ. ಆದ ಕಾರಣ ಈಗ ನಮ್ಮ ಸಹಾಯಕ ಬಂದಂಥ ನಮ್ಮ ಪಾಟೀಲ್ ಸರ್ ಹಾಗೂ ನಮ್ಮ ಮೇಡಮ್ ಸಾಹೇಬರಿಗೂ ನಾವು ತುಂಬ ಆಭಾರಿರ್ತೇನೆ. ಯಾವುದೇ ಇಂಥ ಕಷ್ಟ ಎಂದೂ ನನ್ನ ಜನ್ಮದಲ್ಲಿ ಬಂದಿಲ್ಲ ಸರ್. ನಾವು ಯಾಕನ್ನು ಹೇಳುವುದಂದ್ರೆ ಯಾವುದೂ ಪರಿಸ್ಥಿತಿ ಇದಿಲ್ಲ ಸರ್. ನಮ್ಮಲ್ಲಿ ರೊಕ್ಕ ಬಿ ಇದಿಲ್ಲ, ದುಡ್ಡು ಬಿ ಇದಿಲ್ಲ ಸರ್. ನಮ್ಮಲ್ಲಿ ಹ್ಯಾಂಗೆ ಮಾಡ್ಬೇಕಂತ ನಮ್ಮ ಒಳಗೆ ಚಿಂತಿತರು. ಒಂದು 30-40 ಸಾವಿರ ರೂಪಾಯಿ ಹೋತಾನೋ, 50, 1 ಲಕ್ಷ, 2 ಲಕ್ಷ ಅಂತ ನಮಗೂ ಯಾವುದೇ ವಿಚಾರದಲ್ಲಿ ಸಂಬಳ ಇದಿಲ್ಲ ಸರ್. ಆದ ಕಾರಣ ಈಗ ನಮ್ಮ ಪಾಟೀಲ್ ಸರ್ ಬಂದು ಹೇಳಿ ಇದು ಒಂದು ಪುಣ್ಯ ಕಟ್ಟಿಕೊಂಡಿರೋ. ಆಗ ನಮ್ಮ ಡಾಕ್ಟರ್ ಮೇಡಮ್ ಇವ್ರಿಗೂ ನಾವು ತುಂಬ ಆಗಿರ್ತೇನೆ. ಯಾವುದೇ ವಿಚಾರ ನಾವು ಹೊಳೆತಿದ್ದಿಲ್ಲ ಸರ್. ಮನೆಗೆ ಈಗ ಒಂದು ಸಮಸ್ಯೆಯಿಂದ ನಾವು ಭಾಳ ತಕ್ಲೀಫಿದೆ. ನಮ್ಮ ಮೇಡಮ್ ಅವರು ಒಳ್ಳೆ ಮಾಡಿದ್ದಾರೆ. ಇಂಥ ಯಾವುದೋ ಒಂದು ಸಹಾಯ ಮಾಡಿ ಇದು ಒಂದು ಉಪಕಾರ ತೀರ್ಸೋದು ಆಗತ್ತೆ ಸರ್. ನಮ್ಮ ಎಲ್ಲ ಮೇಡಮ್ಸ್ ಅವರಿಗೂ ಹಾಗೂ ನಮ್ಮ ಸೈಲೆನ್ಸ್ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿ ಅವರಿಗೂ ಅವರಿಗೆಲ್ಲರಿಗೂ ನಾವು ಧನ್ಯ ಹೇಳುತ್ತೇನೆ.